ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು MR ತಳಗೇರಿ. ಮರವಿದ್ದರೆ ಮಳೆ, ಮಳೆ ಇದ್ದರೆ ಬೆಳೆ, ಕೃಷಿ ಇದ್ದರೆ ರೈತ, ರೈತರಿದ್ದರೆ ದೇಶ ಎಂಬ ಅರ್ಥಪೂರ್ಣ ಘೋಷಣೆಯೊಂದಿಗೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಇಂದು ರೈತೋತ್ಸವ ಹಾಗೂ ರೈತ ನಾಯಕ ದಿವಂಗತ ರಮೇಶಣ್ಣ ಗಡದನ್ನವರ 64ನೇ ಜಯಂತ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಆಚರಿಸಲಾಯಿತು. ಹೌದು, ಶಿರೋಳ ಗ್ರಾಮದಲ್ಲಿ ಇಂದು ಜಾತ್ರೆಯ ಹಬ್ಬವನ್ನೇ ಮೀರಿಸುವಂಥ ಸಂಭ್ರಮ ಮನೆ ಮಾಡಿತ್ತು. ವಾದ್ಯ ಮೇಳಗಳು, ಕುಂಭ ಮೇಳಗಳು, ಎತ್ತಿನ ಬಂಡೆಗಳು, ಮೆರವಣಿಗೆ ಹಾಗೂ ಹಸಿರು ಶಾಲು ಧರಿಸಿದ ರೈತರು ಶಿಸ್ತಿನಿಂದ ಭಾಗವಹಿಸುವಿಕೆ ಎಲ್ಲರ ಗಮನ ಸೆಳೆಯಿತು. ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಕಾಳಸಿದ್ದೇಶ್ವರ ದೇವಸ್ಥಾನದಿಂದ ಶಿರೋಳ ಕ್ರಾಸ್ವರೆಗೆ ರೈತ ನಾಯಕ ದಿವಂಗತ ರಮೇಶಣ್ಣ ಗಡದನ್ನವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಈ ಮೆರವಣಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಶಿರೋಳ ಘಟಕದ ಮುಂದಾಳತ್ವದಲ್ಲಿ ಜರುಗಿತು. ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಕೂಡಿಹಳ್ಳಿಯವರು ಉಪಸ್ಥಿತಿಯಲ್ಲಿ ಪ್ರಗತಿಪರ ರೈತ ಹನುಮಂತಗೌಡ ಬಿ ಪಾಟೀಲ್ ಅವರ ಮೆರವಣಿಗೆಗೆ ಚಾಲನೆ ನೀಡಿದರು. ಮೆರವಣಿಗೆ ವಿಶೇಷತೆ: ಮೆರವಣಿಗೆಯಲ್ಲಿ ರೈತರು, ಕಾರ್ಮಿಕರು, ಮಹಿಳೆಯರು ಹಾಗೂ ಯುವಕರು ಭಾರೀ ಸಂಖ್ಯೆಯಲ್ಲಿ ಪಾಲ್ಗೊಂಡು ರೈತರ ಏಕತೆಯ ಶಕ್ತಿ ಪ್ರದರ್ಶಿಸಿದರು. ಎತ್ತಿನ ಬಂಡಿಗಳು, ಪರಂಪರೆಯ ವೇಷಭೂಷಣ ಮತ್ತು ಘೋಷಣೆಗಳು ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದವು. ಶಿರೋಳ ಕ್ರಾಸ್ ಗಡದನ್ನವರ ಸರ್ಕಲ್ನಲ್ಲಿ ಮೂರ್ತಿ ಅನಾವರಣ ಕಾರ್ಯಕ್ರಮ ನೆರವೇರಿತು. ಈ ಮಹತ್ವದ ಕಾರ್ಯಕ್ರಮವನ್ನು ಶ್ರೀ ರಾಮಾರೂಢ ಮಠದ ಪೂಜ್ಯ ಶ್ರೀ ಶಂಕರಾರೂಢ ಮಹಾಸ್ವಾಮಿಗಳು, ಅಡವಿ ಮಠದ ಮರಿಗುದ್ದಿಯ ಪೂಜ್ಯ ಶ್ರೀ ಡಾಕ್ಟರ್ ನಿರುಪಾದೀಶ್ವರ ಮಹಾಸ್ವಾಮಿಗಳು ಹಾಗೂ ಪೂಜ್ಯ ಶ್ರೀ ಬಸವ ಸಮರ್ಥ ಮಹಾಸ್ವಾಮಿಗಳು ಅಮೃತ ಹಸ್ತದಿಂದ ನೆರವೇರಿಸಲಾಯಿತು. ಬಳಿಕ ನಡೆದ ವೇದಿಕೆಯ ಕಾರ್ಯಕ್ರಮ ಭಜನೆಯೊಂದಿಗೆ ಆರಂಭವಾಯಿತು. ಶ್ರೀ ಲಕ್ಷ್ಮೀ ಕುಳಿಲಿ ಅವರ ಭಜನೆ ಕಾರ್ಯಕ್ರಮಕ್ಕೆ ಭಕ್ತಿಮಯ ವಾತಾವರಣ ನೀಡಿತು. ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶಂಕರಾರೂಢ ಮಹಾಸ್ವಾಮಿಗಳು ವಹಿಸಿದರು. ಸಾನ್ನಿಧ್ಯ ಪೂಜ್ಯ ಶ್ರೀ ಡಾಕ್ಟರ್ ನಿರುಪಾದೇಶ್ವರ ಮಹಾಸ್ವಾಮಿಗಳು ಹಾಗೂ ಪೂಜ್ಯ ಶ್ರೀ ಬಸವ ಸಮರ್ಥ ಸ್ವಾಮಿಗಳು ವಹಿಸಿಕೊಂಡರು. ಅಧ್ಯಕ್ಷತೆಯನ್ನು ಮಾಜಿ ಕಬ್ಬು ನಿಯಂತ್ರಣ ಮಂಡಳಿ ಸದಸ್ಯರಾದ ಶ್ರೀ ಸುಭಾಷ್ ಶಿರಬೂರ್ ಅವರು ವಹಿಸಿಕೊಂಡರು. ಉದ್ಘಾಟಕರಾಗಿ ಪ್ರಗತಿಪರ ರೈತ ಹನುಮಂತಗೌಡ ಪಾಟೀಲ್ ಪಾಲ್ಗೊಂಡರು. ಕುಮಾರ್ ರಾಕೇಶ್ ಗಡದನ್ನವರ್ ಹಾಗೂ ದಿವಂಗತ ರಮೇಶ್ ಗಡದನ್ನವರ್ ಧರ್ಮಪತ್ನಿ ಚಿನ್ನಮ್ಮ ಗಡದನ್ನವರ್ ಉಪಸ್ಥಿತಿಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಪ್ರಾರ್ಥನೆ ಮತ್ತು ಸ್ವಾಗತ ಗೀತೆಯನ್ನು ರಮೇಶಣ್ಣ ಗಡದನ್ನವರ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಂದ ನಡೆಯಿತು. ಇದು ಕಾರ್ಯಕ್ರಮಕ್ಕೆ ಮತ್ತಷ್ಟು ಸಾಂಸ್ಕೃತಿಕ ಮೆರುಗು ನೀಡಿತು. ಕಾರ್ಯಕ್ರಮದಲ್ಲಿ ಭಾವುಕ ಕ್ಷಣಗಳು. ರೈತ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಚಿಂಚಲಿಯವರು ಮಾತನಾಡುತ್ತಾ, ರಮೇಶಣ್ಣ ಗಡದನ್ನವರ ನಮ್ಮಿಂದ ದೈಹಿಕವಾಗಿ ದೂರವಾಗಿರಬಹುದು, ಆದರೆ ಅವರ ಹೋರಾಟದ ದಾರಿಗಳು, ಚಿಂತನೆಗಳು ನಮ್ಮನ್ನು ಸದಾ ಮುನ್ನಡೆಸುತ್ತವೆ ಎಂದು ಹೇಳಿ ಭಾವುಕರಾದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ರೋಷನ್ ಜಮೀರ್, ಮುಧೋಳ ವೃತ್ತ ನಿರೀಕ್ಷಕರಾದ ಮಹಾದೇವ್ ಮಡ್ಡಿಯವರು ಹಾಗೂ ಮಾನ್ಯ PSI ಹೊಸಮನಿ ಸರ್ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಕೂಡಿಹಳ್ಳಿ ಅವರು ರೈತರ ಸಮಸ್ಯೆಗಳು, ಹೋರಾಟದ ಮತ್ತು ಭವಿಷ್ಯದ ದಿಕ್ಕು ಕುರಿತು ಮಾತನಾಡಿದರು. ರೈತ ನಾಯಕ ದಿವಂಗತ ರಮೇಶಣ್ಣ ಗಡದನ್ನವರ ಜಯಂತ್ಯೋತ್ಸವ ಹಾಗೂ ಮೂರ್ತಿ ಅನಾವರಣ ಕಾರ್ಯಕ್ರಮವು ರೈತರು, ಕಾರ್ಮಿಕರು, ಗ್ರಾಮಸ್ಥರು ಹಾಗೂ ಗುರು ಹಿರಿಯರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಮಧ್ಯಾಹ್ನ ಮೃಷ್ಟಾನ್ನ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಇದರಲ್ಲಿ ಸಾವಿರಾರು ಜನ ಭಾಗವಹಿಸಿದರು. ಇತಿಹಾಸ ಮರೆತವರು ಇತಿಹಾಸ ಸೃಷ್ಟಿಸಲಾರರು, ಇತಿಹಾಸ ಅರಿತವರೇ ಇತಿಹಾಸ ನಿರ್ಮಾಣ ಮಾಡುತ್ತಾರೆ ಎಂಬ ಸಂದೇಶ ಕಾರ್ಯಕ್ರಮದ ಮೂಲಕ ಮೂಡಿಬಂದಿತು. ಬನ್ನಿ, ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಚಂದ್ರಶೇಖರ್ ಕೂಡಿಹಳ್ಳಿಯವರು ಮತ್ತು ರೈತ ಮುಖಂಡರಾದ ಬಸವಂತ ಕಾಂಬಳಿಯವರು ಕೊನೆಗೆ ಯಾವ ಸಂದೇಶವನ್ನು ನೀಡಿದರು ಅಂತ ನೋಡೋಣ. ಸ್ಥಳೀಯ ಸುದ್ದಿ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕನ್ಸ್ಯೂಮರ್ ಭಾರತ್ ನ್ಯೂಸ್. ನಮಸ್ಕಾರ. ಆಗಿದೆ. ರಮೇಶ್ ಗಡದಣ್ಣ
ಆ ವ್ಯಕ್ತಿ ಮತ್ತೆ ವ್ಯಕ್ತಿಯ ಶಕ್ತಿ ಮತ್ತು ಅವನ ಚತುರತೆ ಮತ್ತೆ ಅವನ ಪ್ರಾಮಾಣಿಕತೆಗೆ ಇಡೀ ಊರಿನ ಜನ ಆ ಒಂದು ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದಾರೆ. ಇಡೀ ಊರಿನವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತೇನೆ. ಯಾಕೆ ಬಹಳ ಅವಧಿ ಚಿಕ್ಕದಾದ್ರೂ ಅಷ್ಟರೊಳಗಡೆ ಅವನು ದಾಖಲೆ ಮಾಡಿದ್ದಕ್ಕೆ ಅವನ ಪ್ರಾಮಾಣಿಕತೆಗೆ ನಾವೆಲ್ಲರೂ ಕೂಡ ಒಂದು ಸೆಲ್ಯೂಟ್ ಹೊಡಿಬೇಕಾಗಿದೆ. ಜೊತೆಗೆ ಇದೇ ಸಂದರ್ಭದಲ್ಲಿ ರೈತರಿಗೆ ಜಾಗ್ರತೆ ಬೇಕಾಗಿದೆ. ನಾನು ಕೇಳೋದು ರೈತರಿಗೆ, ನೀವು ಬರೀ ರಮೇಶ್ ಗಡ್ದಣ್ಣನ್ಗೆ ನಮಸ್ಕಾರ ಹೇಳಿದ್ರೆ ಸಾಕಾಗೋದಿಲ್ಲ. ರಮೇಶ್ ಗಡ್ದಣ್ಣನಂತ 10 ಹುಡುಗರು ಹಳ್ಳಿಗಳಲ್ಲಿ ನಮಗ್ ಬೇಕಾಗಿದೆ. ಆ 10 ಹುಡುಗರನ್ನ ತಯಾರು ಮಾಡಿ ಕೊಡ್ತಕ್ಕಂತ ಕೆಲಸ ಪ್ರತಿ ಹಳ್ಳಿಯಲ್ಲಿ ರೈತರು ಮಾಡಬೇಕಾಗಿದೆ. ನೋಡಿ, ಮೊನ್ನೆ ನಡೆದಂತ ಘಟನೆ ಕಬ್ಬಿನ ದರಕ್ಕೆ ಸಂಬಂಧಪಟ್ಟಂಗೆ ಈ ಹೋರಾಟಗಾರರ ಮೇಲೆ ಸರ್ಕಾರ, ಇಲ್ಲಿಯ ಸ್ಥಳೀಯ ರಾಜಕಾರಣಿಗಳು 80 ಜನರ ಮೇಲೆ ಕೇಸ್ ದಾಖಲೆ ಮಾಡ್ತಾರೆ. 307 ಕೇಸ್ ಹಾಕ್ತಾರೆ, ಫೈರ್ ಮಿಸ್ಟೇಕ್ ಕೇಸ್ ಹಾಕ್ತಾರೆ. ಏನಿದೆಲ್ಲ? ನೀವೇ ಸಾಕ್ಷಿ ಇದ್ದೀರಲ್ಲಪ್ಪ ಪೊಲೀಸ್ನವ್ರೆ. ನಿಮ್ ಜೊತೆಯಲ್ಲೇ ನಮ್ಮ ಕಾಂಬ್ಳೆ ಎಲ್ಲ ಜೊತೆಲೇ ಇದ್ರಲ್ಲ. ಹೆಂಗೆ ನಿಮಗೆ ಕೇಸ್ ಹಾಕೋದಕ್ಕೆ ಮನ್ಸು ಬಂತು? ಯಾರ ಇನ್ಫ್ಲೂಯೆನ್ಸ್ ನಿಮ್ಗೆ? ಇವೆಲ್ಲ ಬಹಳ ದಿವಸ ನಡೆಯಲ್ಲ. ಇದೆಲ್ಲ ರೊಟ್ಟಿ ಮಗಚಿದಂಗೆ ನೀವು ಇವತ್ತಿರ್ತೀರಿ, ನಾಳೆ ನೀವು ಇರೋದಿಲ್ಲ ಅಧಿಕಾರದಲ್ಲಿ. ಹಾಗಾಗಿ ಒಂದು ತಿಳ್ಕೋಬೇಕು, ರೈತರು ಜಾಗೃತರಾಗಬೇಕು. ನ್ಯಾಯ ನಮ್ಮ ಪರ ಇದೆ, ಆ ನ್ಯಾಯನ ಪಡ್ಕೋಬೇಕು. ಹಾಗಾಗಿ ಆ ನ್ಯಾಯ ಪಡಿದೆ ಹೋದ್ರೆ ರೈತರು ಈ ಬಂಗದ ಜೀವನವನ್ನ ಮುಂದುವರಿಸಬೇಕಾಗತ್ತೆ. ಇದನ್ನ ನಿಲ್ಸಿ ರೈತ ಚಳುವಳಿಗೆ ಬನ್ನಿ. ರಮೇಶ್ ಸ್ಟ್ಯಾಚ್ಯೂನ ಅದಕ್ಕಾಗಿ ಸುತ್ತಮುತ್ತಲಿಂದ ಎಲ್ಲಾ ಹಳ್ಳಿ ರೈತರು, ಎಲ್ಲ ಪರಮ ಪೂಜ್ಯರು, ಆಮೇಲೆ ಪೊಲೀಸ್ ಅಂತ ಬಂದ್ರು, ಆಮೇಲೆ ಎಲ್ಲಾ ರೈತರು ತಾಯಂದ್ರು ಸೇರಿ ಈ ಕಾರ್ಯಕ್ರಮಕ್ಕ ಯಶಸ್ವಿ ಮಾಡಿಕೊಟ್ರಿ. ಈ ರೀತಿ ರಮೇಶನ ಗಡ್ದನ ಕೊಟ್ಟಂತ ಮಾರ್ಗದರ್ಶನ ಎಲ್ಲಾ ಹಳ್ಳಿಗಳಿಗೆ ಆಗ್ಲಿ. ಇದೇ ರೀತಿ ಮಾದರಿಯನ್ನ ಶಿರೋಳ ಗ್ರಾಮ ಆಗಿತ್ತು. ಎಲ್ಲಾ ಹಳ್ಳಿಗಳು ಕೂಡ ಇದೇ ರೀತಿ ಮುಂದುವರಿತಾ ಸಂಘಟನೆ ಕಟ್ತಾ ತಮ್ಮ ಬದುಕಿನ ಹಕ್ಕನ್ನು ಪಡ್ಕೋಬೇಕಂತೇಳಿ ಈ ಸಮಸ್ತ ನಾಡಿನ ಜನತೆ ಇವತ್ತಿನ ಕಾರ್ಯಕ್ರಮ ಪಾಲ್ಗೊಂಡಿರಲಿಲ್ಲ. ಎಲ್ಲಾ ರೈತರಿಗೂ, ತಾಯಂದ್ರು, ಯುವಕರಿಗೆ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡಿವಿ. ಎಲ್ಲಾ ಪೂಜಾರಿಗಳಿಗೆ, ಎಲ್ಲಾ ಪೊಲೀಸ್ ಅಂತಮ್ಮರಿಗೆ, ಎಲ್ಲಾರು ಈ ಕಾರ್ಯಕ್ರಮ ಬಂದದಕ್ಕೆ ಧನ್ಯವಾದ ಹೇಳ್ತೀವಿ. ಎಲ್ಲಾ ರೈತ ಕುಲಕ್ಕೆ ನಮಸ್ಕಾರ. ರೈತ ಸಂಘಟನೆ ಕಟ್ಟಬೇಕು, ನಾವೆಲ್ಲ ಹೋರಾಟಕ್ಕೆ ಸಿದ್ಧ ಆಗ್ಬೇಕಂತೇಳಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿವಿ. ಎಲ್ಲರಿಗೂ ನಮಸ್ಕಾರ.